ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ಇವಾಗ ನಾನೇ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಮ್ಮ ಪಾಪುಗೆ ಇಂಜೆಕ್ಷನ್ ಇದೆ. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಬಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀನಿ. ನೆನ್ನೆ ರೀಲ್ಸ್ ಮಾಡಿದ್ವಲ್ಲ, ಬೇಬಿ ಬಂದಿದ್ಲಲ್ಲ, ಆ ವ್ಲಾಗಲ್ಲಿ ರೀಲ್ಸ್ ಮಾಡೋದಕ್ಕೆ ಅಂತಲೇ ಹೋಗಿದ್ವಿ. ಆವಾಗ ಶೀತ ಆಗಿಬಿಟ್ಟಿದೆ. ಅದು ಸೋನೆ ಬಂದಿದೆ, ಬಟ್ ನಾನು ಸೋನಲ್ಲಿ ನೆನಿಲಿಲ್ಲ. ಸೋನೆ ಬಂದು ನಿಂತು ಹೋಗಿದ್ದು, ಅದು ಗಾಳಿಗೆ ನನಗೆ ಶೀತ ಆಗಿಬಿಡ್ತು, ಬೇಗನೆ ಕೋಲ್ಡ್ ಆಗಿಬಿಡ್ತು, ಅದು ಏನೋ ಗೊತ್ತಿಲ್ಲ. ಮತ್ತು ನಾನು ಮೊನ್ನೆ ಏನು ಮಾಡಿಬಿಟ್ಟೆ, ಈರುಳ್ಳಿ ತಿಂದಿದ್ದೆ ನಾನ್ ವೆಜ್ಜಲ್ಲಿ, ಅದಕ್ಕೆ ಹಂಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪಾಪುಗೆ ಏನಷ್ಟಾಗಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಹೋಗಬೇಕು, ಅವಳಿಗೂ ಇಂಜೆಕ್ಷನ್ ಮಾಡಿಸ್ಬೇಕು. ಇವತ್ತೆಲ್ಲ ನನಗೆ ಬೇರೆ ಜ್ವರ, ಅವಳನ್ನ ನಾನು ಹೆಂಗೆ ನೋಡ್ಕೋತೀನಿ, ಅವಳಿಗೂ ಜ್ವರ ಬರುತ್ತೆ ರಾತ್ರಿ. ಸೊ ಹಸ್ಬೆಂಡ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ತುಂಬ ಕೇರ್ ತೊಗೋತಾರೆ. ನನ್ನ ಕೈ ನೋಡ್ಕೊಳಕ್ಕಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರು ಚೆನ್ನಾಗಿ ನೋಡ್ಕೋತಾರೆ. ನೈಟೆಲ್ಲ ಎದ್ದಿದ್ದು, ಬಟ್ ನನಗೇ ಅಷ್ಟು ಇಷ್ಟ ಆಗೋಲ್ಲ ಪಾಪ, ಅವ್ರನ್ನ ಎದ್ದೇಳಿಸಿ ಅವರೇ ನೋಡ್ಕೊಳಕ್ಕೆ ಬಿಡೋಕ್ಕಾಗಲ್ಲ. ಸೊ ಇವಾಗ ಹೋಗ್ಬಿಟ್ಟು ಇಲ್ಲೇ ಚಾಮರಹಳ್ಳಿಲಿ ಗಿರಿನಗರ ಅಂತಾರೆ, ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಣ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ, ಬಿಕಾಸ್ ಇವಳಿಗೆ ಬೇಗ ಸ್ನಾನ ಮಾಡ್ಸೋಕ್ಕಾಗಲ್ಲ, ನೀರು ಕಾಯ್ದಿರಲ್ಲ. ಸೊ ಇವಾಗ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು. ಏನು ಹಂಗೆ ನೋಡ್ತಾರದು, ಇದು ಕಟ್ಕೋಬೇಕೀಗ ತಲೆಗೆ. ಅಜ್ಜಿ ಹೊಂಟೋಯ್ತವ, ಹೋಯ್ತು ಅಜ್ಜಿ, ಹೋಯ್ತು. ನೀನು ಎತ್ಕೊಳ್ಳಲ್ಲ. ಅಕ್ಕ ಹತ್ರ ಹೋಗೈತೆ, ಅಕ್ಕಂಗೆ ಸ್ವೆಟರ್ ಹಾಕೋಕ್ಕೆ. ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ಇವಾಗ ನಾನೇ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಅಮ್ಮನ ಪಾಪು ಎತ್ಕೊಳ್ಳಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಮನೆಯವರು ಮತ್ತು ನಮ್ಮ ಅಪ್ಪ ಊರಿಗೆ ಹೋಗಿದ್ದಾರೆ, ಅಲ್ಲಿ ಕಾಂಪೌಂಡ್ ಹಾಕ್ಸೋದಕ್ಕೆ ಅಂದ್ಬಿಟ್ಟು ಗುಂಡಿ ತೆಗಿಬೇಕಿತ್ತು ಸುತ್ತ, ಅಲ್ಲಿ ತೆಗ್ಸೋದಕ್ಕೆ ಹೋಗೋರೆ. ಸೊ ಇವಾಗ ಹೋಗಬೇಕು. ಫಸ್ಟ್ ನಾನು ಮೇಕಪ್ ಮಾಡೋದಕ್ಕೆ ಯೂಸ್ ಮಾಡೋದು ಪ್ರೈಮರ್ನ. ಯೂಶಲಿ ಎಲ್ಲರೂ ಯೂಸ್ ಮಾಡಿರ್ತೀರ, ಗೊತ್ತಿರುತ್ತೆ. ಮಾಮಾ ಅರ್ತ್ ಅವರ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಅವರ ಗ್ಲೋ ಪವರ್ ಬ್ಲರ್ರಿಂಗ್ ಪ್ರೈಮರ್ ನಿಮಗೆ ಬೇಕಂತಂದ್ರೆ ಅವರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಆ್ಯಂಡ್ ಚೆಕ್ ಮಾಡಿ ನೀವು ತಗೋಬಹುದು. ಪ್ರೈಮರ್ನ ಏನಕ್ಕೆ ಯೂಸ್ ಮಾಡ್ಬೇಕಂತ ಅಂದ್ರೆ ನಮ್ಮ ಫೌಂಡೇಶನ್ಸ್ ತುಂಬಾ ಒಂದು ಕವರೇಜ್ನ ಕೊಟ್ಟು ಲಾಂಗ್ ಸ್ಟೇ ಆಗಿರುತ್ತೆ ಅಂತ. ಸೊ ನಾನಿಲ್ಲಿ ಮಾಮಾ ಅರ್ತ್ ಅವರ 6 ಶೇಡ್ ಇರುವಂತಹ ಮಾಮಾ ಅರ್ತ್ ಅವರ ಫೌಂಡೇಶನ್ ತರಿಸ್ಕೊಂಡಿದ್ದೀನಿ. ವಿಟಮಿನ್ ಸಿ ಇದೆ. ಯಾಕೆ 6 ಶೇಡ್ ಅಂತ ಅಂದ್ರೆ ನಂಗೆ ಯೂಶಲಿ ನನ್ನ ಶೇಡ್ ಯಾವ್ದಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾನು ಯಾವ ಶೇಡ್ ಇರ್ಬೋದು ಅಂತ ಹೇಳಿ 6ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿದೆ. ಎಲ್ಲ ಫೌಂಡೇಶನ್ಸ್ ಕೂಡ ಸಖತ್ತಾಗೇನೆ ಕವರೇಜ್ ಕೊಡುತ್ತೆ, ಆ್ಯಂಡ್ 12 hours ಎಲ್ಲೂ ಒಂಚೂರು ಹೋಗೋದಿಲ್ಲ. ಸೊ ಈ ಒಂದು ಫೌಂಡೇಶನ್ಸ್ ನಂತಂತ ಅನಿಸ್ತು. ಸೊ ನಾನು ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಳ್ಳೋಣ ಅಂತ ಹಚ್ಕೋತಾ ಇದ್ದೀನಿ. ಆ್ಯಂಡ್ ಒಳ್ಳೆ ಒಂದು ಕವರೇಜ್ನ ಕೊಟ್ಟಿದೆ ನನಗೆ. ಆ ಒಂದು ಕವರೇಜ್ಗೋಸ್ಕರನೇ ನಾನು ಇಷ್ಟು ದಿನ ಒಂದು ಫೌಂಡೇಶನ್ ಹುಡುಕ್ತಾ ಇದ್ದಿದ್ದು. 3 ಪಟ್ಟು ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ, ಹಾಗೆ 12 hours ಹೈಡ್ರೇಟಿಂಗ್ ಆಗಿರುತ್ತೆ, ಅಂಡ್ ಎನ್ರಿಚ್ಡ್ ವಿತ್ ವಿಟಮಿನ್ ಸಿ ಅಂಡ್ ಟರ್ಮರಿಕ್. ನನ್ನ ಒಂದು ಸ್ಕಿನ್ ಶೇಡ್ ಬಂದು ನ್ಯೂಡ್ ಗ್ಲೋ ಆಗಿತ್ತು. ಸೊ ಹಾಗಾಗಿ ನಾನು 6 ಡಿಫ್ರೆಂಟ್ ಶೇಡ್ಸ್ ತರಿಸ್ಕೊಂಡು ಚೆಕ್ಔಟ್ ಮಾಡಿ ನೋಡಿದಾಗ ನನಗೆ 12 hours ಯಾವ್ದು ರೀತಿ ಡ್ರೈ ಆಗಿಲ್ಲ, ಹಾಗೇನೆ ಪ್ಯಾಚಿ ಫೀಲ್ ಆಗಿಲ್ಲ ಸ್ಕಿನ್. ಇಷ್ಟೊತ್ತು ನಾನು ಹೇಳಿದ್ದು ಮಾಮಾ ಅರ್ತ್ ಅವರ ಹೈಡ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್ಸ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಒಂದು ಲಿಂಕ್ ಕಾಣಿಸುತ್ತೆ, ಆ ಲಿಂಕ್ ಅಲ್ಲಿ ನೀವು ಬೈ ಮಾಡಬಹುದು. ಟರ್ಮರಿಕ್ ಬಂದು ನಮ್ಮ ಸ್ಕಿನ್ ನ ಬ್ರೈಟನ್ ಆಗಿ ಮಾಡುತ್ತೆ, ಹಾಗೆ ವಿಟಮಿನ್ ಸಿ ಬಂದು ನಮ್ಮ ಸ್ಕಿನ್ ನ ನ್ಯಾಚುರಲ್ ಗ್ಲೋ ಆಗಿ ಮಾಡುತ್ತೆ. ಈ ಎಲ್ಲ ಫೌಂಡೇಶನ್ಸ್ ಲೈಟ್ ವೈಟ್ ಆಗಿದೆ, ಹಾಗೇನೆ ನಾನ್ ಗ್ರೀಸಿ ಆಗಿದೆ. ಸೊ ನಮ್ಮ ಪೋರ್ಸ್ ನ ಬ್ಲರ್ ಮಾಡುತ್ತೆ, ಹಾಗೇನೆ ಇಂಪರ್ಫೆಕ್ಷನ್ಸ್ ನ ಹೈಡ್ ಮಾಡುತ್ತೆ. ನೀವು ಬೈ ಮಾಡಬೇಕು, ಆದ್ರೆ ಕಡಿಮೆ ಸಿಗಬೇಕು ಅಂತ ಅಂದ್ರೆ ನನ್ನ ಒಂದು ಕೂಪನ್ ಕೋಡ್ CHAND2024 ಅನ್ನೋ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಅವರ ವೆಬ್ಸೈಟ್ ಅಲ್ಲಿ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ನಿಮ್ಮ ಹತ್ರದ ಸ್ಟೋರ್ಸ್ ಅಲ್ಲಿ ಕೂಡ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ ಸಿಗ್ತಾ ಇದೆ. ಜೊತೆಗೆ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅನ್ನೋ ಒಂದು ಆಪ್ ಅಲ್ಲಿ ಕೂಡ ಸಿಗ್ತಾ ಇದೆ. ಸೊ ನೀವು ಅವರ ವೆಬ್ಸೈಟ್ ಅಲ್ಲಿ ಕೂಡ ಬೈ ಮಾಡಬಹುದು, ಅಥವಾ ಅಂಗಡಿಗೆ ಹೋಗಿ ಬೈ ಮಾಡಬಹುದು, ಇಲ್ಲ ಮನೆಗೆ ತರಿಸ್ಕೋಬಹುದು. ಸೊ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ನ ಬೈ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಮಾಮಾ ಅರ್ತ್ ಲಿಸನ್ಸ್ ಟು ಯು, ಹಾಗೆ ನೀವು ಒಂದು ಆ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಅದೊಂದು ಫೀಡ್ಬ್ಯಾಕ್ ನ ಕೊಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ಹೀಗೆ ಒಂದ್ಸಲಿ ಆನಿಯನ್ ಶಾಂಪೂದು ಫೀಡ್ಬ್ಯಾಕ್ ಕೊಟ್ಟಿದ್ವಿ, ನಮಗೆ ಇನ್ನ ಎಕ್ಸ್ಟ್ರಾ ಇನ್ಪುಟ್ಸ್ ಬೇಕು ಅಂತ. ಖಂಡಿತವಾಗ್ಲೂ ಅದನ್ನೆಲ್ಲ ಇನ್ಪುಟ್ಸ್ ನ ಹಾಕಿ ಅವರು ಮತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಸೊ ತುಂಬಾನೇ ಇಷ್ಟ ಆಯ್ತು. ಅದೇ ರೀತಿ ನಮ್ಗೆ ಯಾವೆಲ್ಲ ಪ್ರಾಡಕ್ಟ್ಸ್ ಬೇಕು ಅದ್ರ ಬೆಟರ್ ಕ್ವಾಲಿಟಿ ಕೊಡೋದಕ್ಕೆ ಅವರು ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವ್ ಏನೇ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು ಫೀಡ್ಬ್ಯಾಕ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಮಾ ಅರ್ತ್ ಹೈಡ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್ಸ್ ತುಂಬಾನೇ ಚೆನ್ನಾಗಿದೆ, ಅಂಡ್ ಎಲ್ಲಾ ಸ್ಕಿನ್ ಟೋನ್ ಕೂಡ ಅದರಲ್ಲಿ ಇದೆ. ನಿಮ್ಮ ಶೇಡ್ ಯಾವ್ದಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು. ನಾನು 100 out of 100 ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕವರೇಜ್ ಕೊಟ್ಟಿದೆ. ಸೊ ನನ್ನ ಒಂದು ಶೇಡ್ ನ್ಯೂಡ್ ಗ್ಲೋ ನಿಮ್ಗೂ ಬೇಕಂತಂದ್ರೆ ಖಂಡಿತವಾಗ್ಲೂ ಈ ಒಂದು 6 ಶೇಡ್ಸ್ ನ ಬೈ ಮಾಡಿ. ಮನೆ ಶೆಡ್ ಕ್ಲೋಸ್ ಆಗೋಗ್ಬಿಟ್ಟೈತೆ. ಏನೇ ಸ್ಟಾರ್ಟ್ ಮಾಡೋಣ.
ಹೋಗಿ ಶೀತದಲ್ಲೂ. ಯಶಿಕಾ ಇಳಿಯಮ್ಮ, ಫೋನ್ ನೋಡ್ರಿ ಇಂಜೆಕ್ಷನ್ ಹಾಕ್ತಾರಂತ ಹೇಳಿ ಡಾಕ್ಟ್ರು. ಚುಚ್ಚಿಬಿಟ್ರದ್ದು ಎಲ್ಲಿ ಚುಚ್ಚಿದ್ರಪ್ಪ ನಿಂಗೆ? ಹಂಗೆಲ್ಲ ತೋರ್ಸಕ್ಕಾಗಲ್ಲ ಅಂತ ನನಗೆ ಎಲ್ಲಿ ಚುಚ್ಚಿಬಿಟ್ರು ನಿಂಗೆ? ಬಾಯಿಗೂ ಹಾಕಿದ್ರಾ? ಚೆನ್ನಾಗಿತ್ತಾ ನಿನಗೆ? ಬಾಯಿಗೂ ಹಾಕಿದ್ರಾ? ಚುಚ್ಚಿಬಿಟ್ರದ್ದು ಎಲ್ಲಿ ಚುಚ್ಚಿದ್ರಪ್ಪ? ಯಶಿಗೆ ನೀವು ಚುಚ್ಚೋದಾ? ನೋವಾಯ್ತಾ ನಿಂಗೆ? ನೋವಾಯ್ತಾ? ಚುಚ್ಚಿಬಿಟ್ರದ್ದು ನಿನ್ ಮೇಲೆ ಒಂದ್ಸತಿ ಕೂರ್ಸ. ಹಾಡೇಳ್ತಿದ್ಯಾ? ಅತ್ತ ಬಂದ ತರಕಿ 3 ತಿಂಗಳು ತೊಂಬೈತಿ ಚುಚ್ಚಿಬಿಟ್ರಾ? ಬಾಲ್ಯ ಕರ್ಕೊಂಡು ಮನ್ಗಿಸ್ತೀವಿ ಬಾರಕ್ಕ. ಚುಚ್ಚಿಬಿಟ್ರ ನಿಂಗೆ? ಹೇಳ್ತೈತಿ ಚುಚ್ಚಿಬಿಟ್ರು ಅಂತ. ಬಾರಪ್ಪ ಇಲ್ಲಿ ಹೋಗಿನ ಬರಪ್ಪ. ಯಶಿಕಾ ಹಿಂಗೆ ಆಡಿದ್ರೆ ಇಂಜೆಕ್ಷನ್ ಕೊಡಿಸ್ತೀನಿ ನಿಂಗೆ. ಇಂಜೆಕ್ಷನ್ ಕೊಡಿಸ್ಲಾ? ಇವತ್ತು ಸ್ನಾನ ಮಾಡಿ ಬಂದ್ರೆ ಬಂದಿಲ್ಲ. ಗದ್ದೆಗೆ ಹೋಗೋಳೆ, ಗದ್ದೆ ಹತ್ರಕ್ಕೆ ಎಲೆ ಹಾಕೊಂಡು ಅಜ್ಜಿ ಜೊತೆ. ಆಂಟಿನ ಕರ್ಕೊಂಡ್ಬಂದು ಆಂಟಿನ ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು. ಸಾಧನಹಳ್ಳಿ ಅವರೇನೆ, ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ನಮ್ಮ ಪಾಪು ಇವಾಗ ಸದ್ಯಕ್ಕೆ 6.5 kg ಇದ್ದಾಳೆ. ಇವಾಗ ನಾನು ಹಾಕ್ಸಿದ್ದು 2.5 ತಿಂಗಳದು ಇಂಜೆಕ್ಷನ್. ಯಾಕಂದರೆ ನನಗೆ ಯಾರೂ ಕೂಡ ಹೇಳಿರಲಿಲ್ಲ. ಆ್ಯಂಡ್ ತಾಯಿ ಕಾರ್ಡಲ್ಲಿ ನಾನು ನೋಡಿದ್ದೆ 2.5 ದಿನ ಇತ್ತು. ಆವಾಗ ಕಾಲ್ ಮಾಡಿ ಹೇಳಿದ್ದಕ್ಕೆ ನಮ್ಮ ಆಶಾ ಕಾರ್ಯಕರ್ತೆಯವ್ರು ಏನು ಮಾಡಿದ್ದಾರೆ, ಅವ್ರ ಅಕ್ಕನ ಮಗ ಪಾಪ ಡೆತ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರು ಊರಿಗೆ ಹೋಗಿದ್ರು, ಅವ್ರು ಇರಲಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ, ಟೈಮ್ ಇರುತ್ತೆ, ಬೇಕಾದರೆ ನಾನು ಬಂದಾಗ ಹಾಕಿಸ್ಕೊಡ್ತೀನಿ ಅಂತ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡಿ ಹೋದೆ. ಸೊ 2.5 ತಿಂಗಳದಾಯಿತು. ಇನ್ನೇನು ನೆಕ್ಸ್ಟ್ 3.5 ತಿಂಗಳದ್ದು ಹಾಕಿಸ್ಬೇಕು. ಆವಾಗ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. 1 ಮಂತ್ ಆದಮೇಲೆ ಹೋಗಬೇಕು. ಯಶಿಕಾ ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ, ಅದು ನಿಂಗೆ ಗೊತ್ತಾಯ್ತಮ್ಮ. ಹ್ಞೂ ಬಂಗಾರಿ ಮಲ್ಕೊಬಿಟ್ಟೈತೆ, ಕೈ ಮೇಕ್ ಹೋಗೈತಲ್ಲಮ್ಮ. ಇಳಿ ತಕ್ಕೊಂಡೈತೆ ನೀಟಾಗಿ ಇಳಿ ರೀ. ಗಾಡಿ ಸೈಡಿಗೆ ಹಾಕ್ರಿ, ಗೊತ್ತಾಗಲ್ಲ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ. ಅಲ್ಗಾಕ್ಬಿಟ್ರೆ ನನ್ಗೆ ಪಾರ್ಕಿಂಗ್ ಒಳಗಡೆ ಕಾರಿಗೆ ನಿಲ್ಲಿಸ್ಲಿ. ಗಾಡಿ ಕೊಡ್ತೀವಲ್ಲ ಆಡ ಮಕ್ಳಿಗೆಲ್ಲ ನಮಗೆ ಬರಬೇಕು. ಫಸ್ಟ್ ಪಾಪು ನೋಡ್ತಾರೆ, ನಂಗೂ ಶೀತ ಆಗೈತೆ ಅನ್ನೋದೇನಿಲ್ಲ. ಆಯ್ತು, ಸ್ಟಾರ್ಟ್ ಆಯ್ತು. ಓಕೆನಾ? ಹಿಂದಗಡೆ ಗಾಡಿ ಕ್ರಾಸ್ ಆಗೈತಾ, ಸ್ಟ್ರೈಟ್ ಐತಾ? ನಂದಲ್ವ ಪಾರ್ಕಿಂಗ್ ವಿಷಯ. ಇವಾಗ ಜಸ್ಟು ಮನೆಗೆ ಬಂದ್ವಿ. ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು, ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ, ಅಲ್ಲೇ ತೋರಿಸ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ. ಅಲ್ಲೇ ಸಿಕ್ಕಿದ್ರು ಡಾಕ್ಟರ್ ಅಂತ ಹೇಳ್ಬಿಟ್ಟು. ಇವಾಗ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳಿ ಅಂತ. ತಗೋಬೇಕು. ಅದನ್ನು ಬಿಚ್ಚಕ್ಕೇನೆ ಬೆಳಗಿನ ಸಂಜೆವರೆಗೂ ಟೈಮ್ ತಗೋತಿರ್ಬೇಕಾದ್ರೆ. ಇಲ್ಲೇ ಐತೆ, ನನ್ನ ತೊಡೆ ಮೇಲೆ ಬಿದ್ದೈತೆ, ಎಲ್ಲೂ ಹೋಗಿಲ್ಲ. ಇಷ್ಟು ಮಾತ್ರ. ಇಂಜೆಕ್ಷನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಫೀಡಿಂಗ್ ಮಾಡಿಸೋವರೆಗೂ ಇಂಜೆಕ್ಷನ್ ತೊಗೋಬೇಡಿ, ಒಂದು 8 to 9 months ಇಂಜೆಕ್ಷನ್ ತೊಗೋಬೇಡಿ ಅಂತ ಹೇಳಿದ್ದಾರೆ. ಶೀತ ಆದರೆ ಇರೋಕ್ಕಾಗಲ್ಲಪ್ಪ, ಬೇಕಾದ್ರೆ ಫೀವರ್ ಬಂದು ಹೆಂಗಾದ್ರೂ ಹೋಗ್ಬಿಡ್ಲಿ. ಈ ಮೂಗು ಉರಿಯುತ್ತೆ ಬೆಳಗ್ಗೆ ಟೈಮಲ್ಲಿ, ಗಾಳಿಗೇ ಬಂದ್ಬಿಟ್ಟಿದೆ ಶೀತ ನಮಗೆ. ಇನ್ನು ನಮ್ಮ ಏರಿಯಾದಲ್ಲಿ ಬೇರೆ ಡೆಂಗ್ಯೂ ಆಗಿಬಿಟ್ಟಿದೆ ಚೆನ್ನಾಗಿ ಎಲ್ಲರಿಗೂ. ಅದಕ್ಕೆ ಭಯ. ಇಲ್ಲಾಂತಿದ್ರೆ ಹೆಂಗೋ ಆರಾಮಾಗಿರ್ಬೋದಿತ್ತು. ಸದ್ಯಕ್ಕೆ ನಮಗೆ ಡೆಂಗ್ಯೂ ಬರಲ್ಲ, ಬಿಕಾಸ್ ನಮ್ಮಲ್ಲಿ ಸೊಳ್ಳೆ ಅಷ್ಟೊಂದೇನು ಇಲ್ಲ. ನಾವು ಸೊಳ್ಳೆ ಎಲ್ಲ ಬರೋಕ್ಕೆ ಬಿಡಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡಿರ್ತೀವಿ. 5 ಆಯ್ತಿದಂಗೆ ಫುಲ್ ಬಂದ್ ಮಾಡ್ತೀವಿ. ಇವಾಗಷ್ಟು ತೆಗ್ದಿರ್ತೀವಿ. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಿರುತ್ತೆ ನೋಡೋಣ. ಓದ್ಕೊಳ್ಳಿಲ್ಲ ಆಸ್ಪತ್ರೆಲಿ ಚುಚ್ಚಿಬಿಟ್ರ? ಉರಿತಾ? ನೋವಾಯ್ತಾ? ಬಂಗಾರಿಗೆ ಚುಚ್ಚಬಿಟ್ರ? ಹೂವೆ ಎಲ್ಲಿ ಚುಚ್ಚಿದ್ರವ? ತೋರ್ಚಕ್ ಬರಕ್ಕಲ್ಲ, ಹೇಳಕ್ಕೂ ಬರಕ್ಕಲ್ಲ. ಅಲ್ಲೇನವ ಚುಚ್ಚಿಬಿಟ್ರು ಬಂಗಾರಿಗೆ, ಬಡ್ಕೊಬಿಡ್ತು. ಅವ್ವ ಏನು ಮಾಡ್ತೀರ ನೀವು? ಆಚೆ ಬರ್ತೀರಾ?
ಅವ್ವ ಆಚೆ ಬತ್ತೀಯಾ? ಆಚೆ ಹೋಗೋಣ? ಆಚೆಗೆ ಬತ್ತೀಯನು? ಆಚೆಗೆ ಬತ್ತೀಯಾ? ಕುಚಿ ಆಚೆ ಬರೋದ್ರು ಕುಚಿ ಹೋಗೋಣ. ಬಾಡವ ಇಲ್ಲಿ ಹೋಗೋಣ ಆಚೆ. ಆಚೆ ಬತ್ತೀಯ ನೀನು? ಆಚೆಗೆ ಹೋಗೋಣ? ಅಕ್ಕ ಬಟ್ಟೆ ಸರಿ ಮಾಡು. ಚುಚ್ಚಿ ಬಿಟ್ರ ನಿಂಗೆ? ಚುಚ್ಚಿ ಬಿಟ್ರೇನವ? ತೆಗಿರಿ ಬಂಗಾರಿ, ಚುಚ್ಚಿ ಬಿಟ್ರಾ? ಉರಿತಾ? ಉರಿದು ಬಿಡ್ತಾ ನಿಂಗೆ? ಚುಚ್ಚಿ ಬಿಟ್ರನವ? ಹೊಡಿಯನ ಕಣವ, ಅವ್ರು ಹೊಡಿಯನ. ಚುಚ್ಚಿ ಬಿಟ್ರಲ್ವನವ? ಏನಿಲ್ಲ ಬಿಡೋದಿ, ಹೋಸತಿನೇ 3 ತಡ್ಕೊಂಡಿದ್ದೀನಿ, ಈ ಸತಿ 1 ತಡ್ಕೊಂಡು 3 ಚುಚ್ಚಿದ್ರ ಅಂತಲ್ಲ ಹೋಸರಿಯ? 3 ಚುಚ್ಚಿಬಿಟ್ರ ಹೋಸರಿಯ ಬಗರ? ಈಗ ಒಂದೇ ಅಲ್ವಾ? ಈ ಸಲ 1 ತಡ್ಕೊಳಲ್ವ ನಾನು? ಒಂದೇ ಸಲ ಒಂದೇ ಒಂದು ಚುಚ್ಚಿದ್ರ? ಒಂದೇ ಎತ್ ಕೇಳ್ದಂಗೆ ಬರೀ ಮಾತಾಡಿಸ್ತಾಳೆ ಹೇಳು ಅಂತಾಳೆ. ಬರೀ ಮಾತಾಡ್ಸೋದೇ ಆಯ್ತು ಹೇಳು, ಎತ್ತಾಳಲ್ವಲ್ಲ. ಆಚೆ ಹೋಗೋಣ? ಆಚೆ ಗಡಿಗೆ ಹೋಗೋಣ? ಹ್ಞೂ ನೋಡಿ ಖುಷಿ ಒಳಗೆ ಆಚೆ ಗಡಿಗೆ ಹೋಗೋಣ ಅಂದರೆ. ಅವ್ವ ಆಚೆ ಹೋಗೋಣ ನಾವು? ಬಾರ ಹೋಗೋಣ ಆಚೆ. ಬಾರ ನಂಗೆ ಗಳಿಗೆ ಎತ್ತಂಗೆ ಕೊಡ್ತೀನಿ. ನಂದು ಇಲ್ಲ, ಇವತ್ತು ಮಾತ್ರೆ ಕೊಟ್ಟವ್ರೆ. ಯಾರು ಕೊಟ್ಟರು? ಏನೋ ಹುಷಾರೇ ಆಗ್ತಿಲ್ಲ ನನಗೆ, ತಲೆ ಸಿಕ್ಕಾಬಿಟ್ಟೆ ಭಾರ. ಅದಕ್ಕೆ ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ. ಅನೀಫ್ ಡಾಕ್ಟರ್ ಅಂತ ಇದ್ದಾರೆ ಚನ್ನರಾಯಪಟ್ಟಣದಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಒಂದು ಇಂಜೆಕ್ಷನ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಬೈದ್ಬಿಟ್ಟೆ ನಾನು ಬಂದಾಗ, ಹೆಂಡ್ತಿಗೆ ಹುಷಾರಿಲ್ಲ, ಮಗ್ಳಿಗೆ ಹುಷಾರಿಲ್ಲ, ಅವ್ರ ಪಾಡಿಗೆ ಅವ್ರ ಕೆಲಸ ಅಂತ ಹೋಗ್ಬಿಟ್ಟಿದ್ದಾರೆ. ಬೇಜಾರಾಗಲ್ವಾ ಹಂಗೋದ್ರೆ? ಬೇಜಾರಾಗುತ್ತಲ್ವಾ? ಯಾರೂ ಕರ್ಕೊಂಡು ಹೋಗ್ಲಿಲ್ಲ, ನಾನೇ ಹೋಗಿದ್ದೀನಿ ಕಾರಲ್ಲಿ. ನಾನೇ ಹೋಗ್ಬಿಟ್ಟು ನಾನೇ ಬರಬೇಕು. ನೋಡಿ ಹಿಂಗೆ ನಾನೇ ನೋಡ್ಕೊಳೋದಾದ್ರೆ ಮದುವೆಗೆ ನಾವು ಏನಕ್ಕೆ ಆಗಬೇಕು? ನಾನು ನೋಡ್ಕೊಬೋದಲ್ಲ. ಅದಕ್ಕೆ ಇವಾಗ ಅತ್ತಗೆ ಅನೀಫ್ ಡಾಕ್ಟರ್ ಹತ್ರಕ್ಕೆ ಹೋಗ್ಬರೋಣ ಅಂದರು. ಇಷ್ಟೊತ್ತು ಮಲಗಿದೆ. ಇವಾಗ ಹೋಗ್ಬಿಟ್ಟು ಬರಬೇಕು. ಅವ್ರು ಇಂಜೆಕ್ಷನ್ ಕೊಡಲ್ಲ ಅನ್ಕೋತೀನಿ, ಮೇ ಬಿ ಫೀಡಿಂಗ್ ಮಾಡ್ತಿರೋ ಕಾರಣ ಕೊಡಲ್ಲ ಯಾರು ಇಂಜೆಕ್ಷನ್ನ. ನೋಡೋಣ ಏನು ಹೇಳ್ತಾರೆ ಅಂತ. ಮನೆಗೆ ಟೈಲ್ಸ್ ತೊಗೋಬೇಕಿತ್ತಲ್ವ, ಟೈಲ್ಸ್ ಹಾಕ್ಸ್ಬೇಕಿತ್ತು. ಇವಾಗ ಇವರು ಲೀವಿಂದ ಹೋಗೋ ಅಷ್ಟರಲ್ಲಿ ಇದೊಂದು ಕೆಲಸ ಮುಗಿಸ್ಬೇಕಿತ್ತು. ನಾವು ಹುಡುಕಿದ್ವಿ ಚನ್ನರಾಯಪಟ್ಟಣದಲ್ಲೇನೆ, ಬ್ಯಾಂಗ್ಳೂರು ಮತ್ತು ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಮಗು ಇರೋ ಕಾರಣ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಇವ್ರನ್ನೇ ಹೋಗಿ ಬನ್ನಿ ಅಂತ ಹೇಳಿದ್ವಿ. ಬಟ್ ಅವರು ಇಲ್ಲೇ ಚೆನ್ನಾಗಿದೆ, ನೋಡೋಣ. ಇಲ್ಲಿ ನಮಗೆ ಓಕೆ ಇಷ್ಟ ಆಯಿತು. ಮತ್ತು ರೇಟ್ ಕೂಡ ನಾವು ಅಂದ್ಕೊಂಡಂಗೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇಲ್ಲೇ ಹಾಕ್ಸೋಣ ಅಂತ ಹೇಳಿ ನೋಡ್ತಿದ್ವಿ. ಯೂಶ್ವಲಿ ಗ್ರಾನೈಟ್ಸ್ನ ಹೇಳ್ತಾರೆ ಎಲ್ಲರೂ ಹಾಲ್ಗೆ ಮತ್ತು ಕಿಚನ್ಗೆ. ಬಟ್ ನಮಗೇನಂತಂದರೆ ಗ್ರಾನೈಟ್ಸ್ ನಮಗೆ ಸ್ವಲ್ಪ ಕೋಲ್ಡ್ ಅಂತ ಅನಿಸುತ್ತೆ. ಸೊ ನಾವು ಅದಕ್ಕೆ ವೆಟ್ರಿಫೈಡ್ಗೆ ಹೋಗಿದ್ದೀವಿ ಈ ಸಲ. ವೆಟ್ರಿಫೈಡಲ್ಲಿ ಹಾಕ್ಸೋಣ ಅಂತ ಹೇಳಿ, ಅದು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಥಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ. ಆ ಥರ ಎಲ್ಲ ಏನಿರಲ್ಲ. ನೀವು ವೆಟ್ರಿಫೈಡ್ಗೆ ಹೋದರೆ ಬೆಟರ್ ಅಂತ ಹೇಳ್ತೀನಿ ನಾನು. ಸೇಮ್ ರೇಟಲ್ಲಿ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಬರ್ಬೋದು ಆ್ಯಂಡ್ ಕಡಿಮೆಗೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದೇ ಹಾಕಿಸ್ಬೋದು. ಸೊ ನಮ್ಮ ರೇಂಜ್ಗೆ ನಮಗೆ ವೆಟ್ರಿಫೈಡೇ ಸಾಕು ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ, ಎಲ್ಲ ಇದೆ. ಮತ್ತು ಇವಾಗ ಬಾತ್ರೂಮ್ಗಾಗಲಿ ಆ್ಯಂಡ್ ಟಾಯ್ಲೆಟ್ ರೂಮ್ಗಾಗಲಿ ನಾವು ಇಲ್ಲೇ ವೆಟ್ರಿಫೈಡ್ ಎಲ್ಲದಕ್ಕೂ ಹಾಕ್ಸ್ತಾ ಇರೋದು. ಸೊ ಇವಾಗ ನಾವು ಇಲ್ಲಿ ಚಾಯ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇ ಇವರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೋಬೇಕು. ಆ್ಯಂಡ್ ಫುಲ್ ನನ್ನ ಹಸ್ಬೆಂಡ್ಗೆ ಬಿಟ್ಬಿಡ್ತೀನಿ. ಇವತ್ತು ಏನಂದರೆ ಜಸ್ಟ್ ಟೈಲ್ಸ್ ನೋಡ್ಕೊಂಡು ಬಂದ್ವಿ ಅಷ್ಟೇ. 8:30 ಆಗೋಗ್ಬಿಟ್ಟಿತ್ತು, ಹಾಸ್ಪಿಟಲ್ ಎಲ್ಲ ಕ್ಲೋಸ್ ಆಗಿತ್ತು ಅಂತ ಹೇಳಿ ಒಂದು ಕಡೆ ಟೈಲ್ಸ್ ಅಂಗಡಿ ನೋಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಒಂದು ವೆರೈಟಿ ಟೈಲ್ಸ್ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಯಾರಾದರೂ ಇದ್ದರೆ ಮನೆಗೆ ಕೊಟ್ಟವ್ರಿಗೆ ಹೆಲ್ಪ್ ಆಗುತ್ತಂತ. ಅನೀಫ್ ಡಾಕ್ಟ್ರು ಇಲ್ಲ, ಯಾರೂ ಇಲ್ಲ, ಎಲ್ಲ ಕ್ಲೋಸ್ ಆಗೋಗೈತೆ. ಸುಮ್ಮನೆ ಹೋದ್ವಿ ಬಂದ್ವಿ, 1-3 ಪ್ಲೇಟ್ ಕಬಾಬ್ ತಂದ್ವಿ, ಈಗ ತಿನ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಯಾರು ಡಾಕ್ಟ್ರು ಇಲ್ಲ, ಏನಿಲ್ಲ. 8:30 ಆಗೈತೆ. ಕಬಾಬ್ 8:30 ಆಗೈತೆ. ಇನ್ನೆಲ್ಲಿರ್ತಾರೆ ಡಾಕ್ಟ್ರು? ಕಬಾಬು ಗಬಾಬು ಯಾರೋ ತಂದಾರ ಕಬಾಬ? ಚಿನ್ನು ಗಬ್ಲೋಡಿ ಚಿನ್ನು ಅಂತ ಹೇಳು. ಕಬಾಬ್ ಏನೋ ತಂದ್ವಿ, ಬಟ್ ಯಾಕೋ ತಿನ್ನೋಕ್ಕಾಗಲಿಲ್ಲ. ಆ್ಯಂಡ್ ಅದನ್ನ ತಿಂದರೆ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಸೊ ಇವಾಗ ಸರಿಯಾಗಿ ಒಂದು ಅರ್ಧ ಮುದ್ದೆ ತಿಂದಿದ್ದೀನಿ. ತಿಂದ್ಬಿಟ್ಟು ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಈಗ ಮಲ್ಕೋತಾ ಇದ್ದೀನಿ. ದೇವ್ರ ದಯೆಯಿಂದ ನನಗೆ ನಾಳೆ ಹುಷಾರಾಗ್ಬಿಟ್ರೆ ಸಾಕು, ಹಂಗೆ ಹೋಗ್ಬಿಟ್ಟಿದೆ ಗೈಸ್. ನನಗೆ ಈ ಕೋಲ್ಡ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಬೇಕಾದರೆ ಜ್ವರ ತಡ್ಕೊತೀನಿ, ಮೈಕೈ ನೋವು ತಡ್ಕೊತೀನಿ, ತಲೆನೋವು ತಡ್ಕೊಬಿಡ್ತೀನಿ. ಕೋಲ್ಡ್ ಆದರೆ ನನಗೆ ಆಗೋದೇ ಇಲ್ಲ. ನನಗೆ
ಹಿಂಗೆ ಒಂದ್ಸಲಿ ಟೈಫಾಯ್ಡ್ ಬಂದುಬಿಟ್ಟಿತ್ತು ನನಗೆ 10th ಆವಾಗ ನಂದು ಕಬಡ್ಡಿ ಟೂರ್ನಮೆಂಟ್ ಇತ್ತು. ಬಟ್ ನನಗೆ ಟೈಫಾಯ್ಡ್ ಬಂದಿದೆ, ಕಬಡ್ಡಿ ಟೂರ್ನಮೆಂಟ್ಗೆ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಡು ಹೋಗಿದ್ದೆ. ಫುಲ್ಲು ಎಲ್ಲ ಡ್ರೈ ಆಗಿಬಿಟ್ಟಿತ್ತು, ಸರಿಯಾಗಿ ಡ್ರೈ ಆಗಿತ್ತು. ನೀರಂತೂ ನಾನು ಕಡಿಮೆ ಕುಡಿತಿದ್ದೆ ಆವಾಗ, ಎನಿ ಟೈಮ್ ಪ್ರಾಕ್ಟೀಸಲ್ಲೇ ಇರ್ತಿದ್ದೆ. ಸೊ ವಾಟರ್ ಕಡಿಮೆ ಆದಾಗ ಇದೆಲ್ಲ ಡ್ರೈ ಆಗಿಬಿಟ್ಟಿತ್ತು. ಆ ಸಿಚುವೇಶನ್ ನೆನಪಾಗ್ಬಿಟ್ಟು ನನಗೆ ಇವಾಗ. ನಾನು ಏನಾದ್ರು ಇವಾಗ ಕಬಾಬ್ ತಿಂದರೆ ಕಫ ಜಾಸ್ತಿ ಆಗುತ್ತೆ, ಡ್ರೈ ಆಗಿಬಿಡುತ್ತೆ ಅಂತ. ಸೊ ಇವಾಗ ನೀರು ಜಾಸ್ತಿ ಕುಡಿತೀನಿ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಂತಲ್ಲ. ಯೂಶ್ವಲಿ ನಾನು 4 ಲೀಟರ್ಸ್ ನೀರು ಕುಡಿತೀನಿ. ನನ್ನ ಫ್ಲಾಸ್ಕಲ್ಲಿ ದಿನಕ್ಕೆ ಒಂದು 5 ಬಾಟ್ಲಾದ್ರು ಖಾಲಿ ಆಗುತ್ತೆ. ಸ್ನಾನ ಮಾಡಿ ಮಲ್ಕೋತೀವಲ್ಲ, ಬೆವರ್ತೀವಲ್ವಾ, ಸೊ ಅವಾಗ ವಾಟರ್ ಡಿಸ್ಚಾರ್ಜ್ ಆಗಿರುತ್ತೆ ಬಾಡಿಯಿಂದ, ಅಂದಮೇಲೆ ಜಾಸ್ತಿ ನೀರು ಸೇರಿಸುತ್ತೆ ಬಾಡಿಗೆ. ಸೊ ಇವಾಗ ಟೈಮ್ ಆಲ್ರೆಡಿ 10 ಆಗಿದೆ. ಇವಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಮಲ್ಕೊಬಿಡ್ತೀನಿ. ನಮ್ಮ ಪಾಪನೂ ಮಲಗಿದ್ದಾಳೆ ಪಾಪ, ಅವಳಿಗೂ ಜ್ವರ ಬರ್ಬೋದು ನೈಟೆಲ್ಲ. ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಹುಷಾರಿಲ್ಲದೆ ಇದ್ದಾಗಲೂ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನೋಡೋಣ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯಾಕೋ ವ್ಲಾಗ್ಸ್ ಏನು ಮಾಡ್ತಾ ಇಲ್ವಲ್ಲ, ಇನ್ಮೇಲೆ ಮಾಡಬೇಕಂತ. ಥ್ಯಾಂಕ್ ಯು. ಎಲ್ಲರೂ ಹುಷಾರಾಗಿರಿ. ಡೆಂಗ್ಯೂ ಇದೆ ತುಂಬಾ, ಸೊ ಆದಷ್ಟು ಒಂದು ಅವೇರ್ನೆಸ್ಸಿಂದ ಇರಿ. ಥ್ಯಾಂಕ್ ಯು ಸೊ ಮಚ್.